ಎಸ್ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿಂದು ಯೂತ್ ಕಾಂಗ್ರೆಸ್ ವತಿಯಿಂದ ಸಸಿ ನೆಡುವ ಮೂಲಕ ಪರಿಸರದ ಬಗ್ಗೆ ಜನಜಾಗೃತಿ ಮೂಡಿಸಲಾಯಿತು. ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ವಿವಿಧ ಬಗೆಯ ಸಸಿಗಳನ್ನು ನೆಟ್ಟು ನೀರೆರೆಯುವ ಮೂಲಕ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಕರೆ ಕೊಡಲಾಯಿತು. ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಕರಡ್ಪುರ ವಿಜಯ್ ನೇತೃತ್ವದಲ್ಲಿ ಜಮಾಯಿಸಿದ್ದ ಕಾಂಗ್ರೆಸ್ನ ಮುಖಂಡರು ಹಾಗೂ ಯೂತ್ ಕಾಂಗ್ರೆಸ್ನ ಇನ್ನಿತರರು ಕಾಲೇಜಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೊಂದಿಗೆ 50ಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಅದಕ್ಕೆ ನೀರೆರೆಯುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಿದ್ರು. ಈ ವೇಳೆ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಕರಡ್ಪುರ ವಿಜಯ್ ಮಾತನಾಡಿ, ಪರಿಸರ ಚೆನ್ನಾಗಿದ್ರೆ ನಾವು ನೀವು ಎಲ್ಲರೂ ಆರೋಗ್ಯದಿಂದ ಇರ್ತೇವೆ. ಪ್ರತಿಯೊಬ್ಬರ ಉಸಿರಾಟಕ್ಕೂ ಹಸಿರು ಮುಖ್ಯ. ಈ ನಿಟ್ಟಿನಲ್ಲಿ ನಂಜನಗೂಡು ತಾಲೂಕು ಯೂತ್ ಕಾಂಗ್ರೆಸ್ ವತಿಯಿಂದ ಇವತ್ತು ಸಸಿ ನೆಡುವ ಮೂಲಕ ಯುವ ಜನತೆಗೆ ಮತ್ತು ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ ಮಾಡಿರುವುದಾಗಿ ತಿಳಿಸಿದರು. ಈ ದಿನ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನದ ಅಂಗವಾಗಿ ಏನು ನಮ್ಮ ನಂಜನಗೂಡು ತಾಲೂಕಿನ ನಂಜನಗೂಡು ಟೌನಿನ ಜೂನಿಯರ್ ಕಾಲೇಜಿನ ಮೈದಾನದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಯುವ ಕಾಂಗ್ರೆಸ್ಸಿನ ವತಿಯಿಂದ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಒಂದು 50ರಿಂದ 60 ಸಸಿಗಳನ್ನು ನೆಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ನೋಡಿದ್ರು ವಾಯು ಮಾಲಿನ್ಯ ಜಾಸ್ತಿ ಆದಂಥ ಜಲಮಾಲಿನ್ಯಗಳು, ಬಸ್ಸು, ಕಾರು ನಮ್ಮ ಮುಂದಿನ ಪೀಳಿಗೆಗಳಿಗೆ, ಮುಂದೆ ಬರೋಂಥ ಪೀಳಿಗೆಗಳಿಗೆ ಸುರಕ್ಷಿತವಾದ ಸಂರಕ್ಷಿತವಾದ ಒಂದು ಪ್ರಕೃತಿನ ಕೊಡೋ ಒಂದು ಸಾರಾಂಶನ ಇಟ್ಕೊಂಡು ಇವತ್ತು ನಾವು ಇದೊಂದು ಕಾರ್ಯಕ್ರಮನ ಯುವ ಕಾಂಗ್ರೆಸ್ ನಂಜನಗೂಡು ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ಯುವ ಜನತೆಗೆ ಹೇಳೋದು ಏನು ಅಂದರೆ, ನಿಮ್ಮ ಒಂದು ಭವಿಷ್ಯ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಪರಿಸರನ ಚೆನ್ನಾಗಿ ನೋಡ್ಕೊಳ್ಳಿ. ಪ್ರಕೃತಿ ಚೆನ್ನಾಗಿದ್ದರೆ ಮನುಷ್ಯ ಚೆನ್ನಾಗಿರ್ತಾನೆ. ಪ್ರಾಣವಾಯು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬ ಇಂಪಾರ್ಟೆಂಟು. ಅದರಿಂದ ಪ್ರಾಣವಾಯು ಇರಬೇಕು ಅಂದರೆ ಪ್ರತಿಯೊಬ್ಬರು ಒಂದೊಂದು ಗಿಡ ನೆಡಬೇಕು. ದಯವಿಟ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡೋದು ಕಡಿಮೆ ಮಾಡಿ ಪರಿಸರನ ಉಳಿಸಿ ಬೆಳೆಸಿ. ಧನ್ಯವಾದ. ಈ ಸಂದರ್ಭ ಕಾಂಗ್ರೆಸ್ ಮುಖಂಡ ಕರಡ್ಪುರ ನಾಗರಾಜು, ಯುವ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಮಹೇಶ್, ಪ್ರಧಾನ ಕಾರ್ಯದರ್ಶಿ ಪ್ರದೀಪ್, ಪ್ರಾಂಶುಪಾಲರಾದ ದಿನೇಶ್, ಬದನ್ಮಾಡು ಸೋಮು, ರಮೇಶ್, ಶ್ರೀರಾಮ್ಪುರ ಲೋಕಿ, ವಿಶಾಂತ್, ಚೇತನ್, ನಾಗೇಂದ್ರ, ವಿಜಯ್ ಕುಮಾರ್, ಸಂಜಯ್, ಹೃತಿಕ್, ಪ್ರತಾಪ್ ಸೇರಿದಂತೆ ಯೂತ್ ಕಾಂಗ್ರೆಸ್ನ ಇನ್ನಿತರರು ಮತ್ತು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು.